ಬೆಂಗಳೂರು ಕಡೆವರೆಗೂ ಬರೋದಕ್ಕೆ ಅವ್ರಿಗೆ ಚಾನ್ಸೇ ಇಲ್ಲ. ಅವರು ಶೆಂಡ್ರು, ಅವರು ಫಸ್ಟ್ ಆಫ್ ಆಲ್ ಅವ್ರ ಶೆಂಡ್ರು ಸುಮ್ಮನೆ ಹೇಳ್ಕೊತಾರೆ. ಯೋಧರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ದೇಶಕ್ಕೋಸ್ಕರ ನಾವು ಏನೇ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ಇದೇ ರೀತಿ ಅವ್ರನ್ನ ಹೊಡೆದೋಡಿಸ್ಬೇಕು ಪಾಕಿಸ್ತಾನ. ಇನ್ನೊಂದ್ಸತಿ ಜೀವಮಾನದಲ್ಲಿ ಅವರು ಯಾವುದೂ ನಮ್ಮ ಕಡೆ ತಿರುಗಿ ನೋಡಬಾರ್ದು. ಅವರು ದೇಶ ಅಂತ ಬಂದಾಗ ನಾವು ಹಿಂದೂಗಳು ಅಷ್ಟೇ, ನಾವೆಲ್ಲರೂ ಸೇರಿ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡ್ಬೇಕು. ನಾವು ನಮ್ಮ ಯೋಧರಿಗೆ ಅವ್ರಿಗೆ ನಾವು ಎಷ್ಟು ಸಲ್ಯೂಟ್, ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಸಾಲದು. ಅವರು ದೇಶ ಕಾಯೋದ್ರಿಂದನೇ ನಾವಿಲ್ಲಿ ಏನಾದರೂ ಚೆನ್ನಾಗಿದ್ದೀವಿ ಅಂತಂದರೆ ಮೂಲ ಕಾರಣ ಅವರು, ಆಯಿತಾ. ಅವ್ರಿಗೆ ನಮ್ಮ ಯೋಧರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ದೇಶಕ್ಕೋಸ್ಕರ ನಾವು ಏನೇ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ಇನ್ನೇನು ಹೇಳೋಣ ಹೇಳಿ. ಇವತ್ತೇನು ಮಾರ್ಕ್ ಡ್ರಿಲ್ ಮಾಡಬೇಕಿತ್ತು ಬೆಂಗಳೂರು ಮತ್ತು ಒಂದಷ್ಟು ಕಡೆ ಮಾರ್ಕ್ ಡ್ರಿಲ್ ಮಾಡ್ತಿದ್ರೆ ಇಲ್ಲಿ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಬೆಂಗಳೂರು ಕಡೆವರೆಗೂ ಬರೋದಕ್ಕೆ ಅವ್ರಿಗೆ ಚಾನ್ಸೇ ಇಲ್ಲ. ಅವರು ಶೆಂಡ್ರು, ಅವರು ಫಸ್ಟ್ ಆಫ್ ಆಲ್ ಅವ್ರ ಶೆಂಡ್ರು ಸುಮ್ಮನೆ ಹೇಳ್ಕೊತಾರೆ. ನಮ್ಮ ಇಂಡಿಯಾ ಆರ್ಮಿ ಹೇಗಿದೆ ಅಂತಂದರೆ ಇಲ್ಲಿ ಹೊಡೆದ್ರೆ ಪಾಕಿಸ್ತಾನ ಬಿಟ್ಟು ಮುಂದಕ್ಕೆ ಹೋಗೋ ಅಷ್ಟು ತಾಕತ್ತು ನಮ್ಮ ಇಂಡಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಜಯದ ಬಗ್ಗೆ ಏನು ಹೇಳ್ತೀರಾ? ಯುದ್ಧ ಏನು ಸಕ್ಸಸ್ ಆಗಿದೆ ಇವಾಗ? ಯುದ್ಧ ಅಂತ ಬಂದಾಗ ಹೇಳಿಲ್ವಾ, ನಮಗೆ ಇಂಡಿಯಾಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತಿದೆ. ಎಲ್ರಿಗೂ ಒಳ್ಳೇದಾಗಲಿ, ನಮ್ಮ ಇಂಡಿಯಾಗೆ ಮೇಯ್ನ್ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ನಿಮ್ಮ ಅಭಿಪ್ರಾಯ ಸರ್ ಏನಾಗ್ತದೆ? ನಮ್ಮ ಅಭಿಪ್ರಾಯ, ನಮ್ಮ ಸೈನಿಕರಿಗೆ ಧೈರ್ಯ ತುಂಬಬೇಕು. ಆಮೇಲೆ ಅವ್ರಿಗೆ ಒಂದು ಸಪೋರ್ಟಿಂಗ್ ನಾವೆಲ್ಲ ನಿಂತ್ಕೊಬೇಕು. ನಮ್ಮ ದೇಶ ಮೊದಲು, ಫಸ್ಟು ನಮ್ಮ ದೇಶ, ಆಮೇಲೆ ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಯೋಧರು ಏನು ಮಾಡ್ತಾರೋ, ಮಿಲಿಟ್ರಿ 3 ಏನು ನಡೀತಾ ಇದೆಯೋ ಅವ್ರಿಗೆ ನಮ್ಮ ಎಲ್ಲ ಸಪೋರ್ಟು ಅವ್ರಿಗೆ ಇದೆ. 3 ನೌಕಾಪಡೆ, ವಾಯುಪಡೆ, ಎಲ್ಲದಕ್ಕೂ ನಮ್ಮ ಸಪೋರ್ಟ್ ಇದೆ. ನಮಗೆ ಜಯ ಆಗ್ತದೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಮ್ಮ ದೇಶ ಮುಖ್ಯ ಫಸ್ಟು, ಆಮೇಲೆ ನಾವು ನಮ್ಮದೇ ಜಯ. ಸಂತೋಷ ಆಗುತ್ತೆ ನಮ್ಮ ದೇಶ ಗೆದ್ದಿರೋದು ಅಲ್ವಾ. ಗೆಲ್ಲಬೇಕು, ಇದೇ ರೀತಿ ಗೆಲ್ತಾ ಇರಬೇಕು. ಇದೇ ರೀತಿ ಅವ್ರನ್ನ ಹೊಡೆದೋಡಿಸ್ಬೇಕು ಪಾಕಿಸ್ತಾನ. ಇನ್ನೊಂದ್ಸತಿ ಜೀವಮಾನದಲ್ಲಿ ಅವರು ಯಾವುದೂ ನಮ್ಮ ಕಡೆ ತಿರುಗಿ ನೋಡಬಾರ್ದು. ಅವರು ಆ ಥರ ಮಾಡಬೇಕು. ಅವರು ಎಲ್ಲಿ ಕೊಡ್ತಾರೆ? ಅವ್ರಿಗೆ ಊಟಕ್ಕೆ ಇಲ್ಲ, ಅವ್ರಿಗೆ ತಿನ್ನಕ್ಕೆ ಊಟ ಇಲ್ಲ, ನಿಲ್ ಕೊಡಕೈತದೆ ಅವ್ರ ಕೈಲಿ ಅಲ್ವಾ. ಊಟಕ್ಕಿಲ್ದ ಏನು ಕೊಡಕೈತೆ ಪ್ರತೀಕಾರ? ಅವ್ರ ಕೈಲಿ ಆಗಲ್ಲ ಅಲ್ಲ. ಸುಮ್ಮನೆ ಎಗರಾಡ್ತಾರೆ. ಯಾರೋ ಒಬ್ಬ ಅವನೆಲ್ಲ ಮುನೀರ್ ಅಂದ್ಬಿಟ್ಟು ಸೈನ್ಯಾಧಿಕ ಅವನೊಬ್ಬ ಎಗರಾಡ್ತಾನೆ, ಇನ್ನೊಬ್ಬ ಎಗರಾಡ್ತಾರೆ ಅಷ್ಟೇ. ಅವ್ರ ಕೈಲಿ ಏನೂ ಆಗಲ್ಲ ಮಾಡೋಕ್ಕೆ. ನಮ್ಮ ದೇಶ ದೊಡ್ಡದು ಮತ್ತು ಬಲಿಷ್ಠವಾದ ದೇಶ. ಇದ್ರ ಮುಂದೆ ಅವ್ರು ಯಾವುದು ಒಂದು ಸೊಳ್ಳೆ ಇದ್ದಂಗೆ, ಹುಳ ಇದ್ದಂಗೆ ಅವರು ಅಲ್ವಾ. ತಗೊಂಡ್ರೆ ನಾವು ಬಿಡ್ತೀವ? ಅವ್ರು 1 ಬಾಂಬ್ ಹಾಕಿದ್ರೆ 10 ಬಾಂಬ್ ಹಾಕ್ತೀವಿ. ನಮ್ಮಲ್ಲಿ ಸೈನ್ಯ ಎಷ್ಟಿದೆ? 45 ಲಕ್ಷ ಇದೆ. ಕೋಟ್ಯಾಂತರ ಇದಿದೆ, ಮಿಸೈಲ್ಸ್ಗಳಿದೆ ಕೋಟ್ಯಾಂತರ. ಅಷ್ಟೊಂದೆಲ್ಲ ಅವ್ರು ತಡ್ಕೊಳಕ್ಕಾಗಲ್ಲ. ಅವ್ರ ಕೈಲಿ ತಡ್ಕೊಳಕ್ಕಾಗೋದಿಲ್ಲ, ತಡ್ಕೊಳೋದಿಲ್ಲ. ಅವ್ರ ಕೈಲಿ ಯುದ್ಧ ಮಾಡೋಕ್ಕೆ ಆಗಲ್ಲ. ಸುಮ್ಮನೆ ಹಂಗೆ ಆಡ್ತಾರೆ, ಯುದ್ಧ ಮಾಡ್ತೀವಿ ಅಂತ ಅವ್ರು ಆಡ್ತಾರೆ. ಸಕ್ಸಸ್ ಆಗಿದೆ, ನೆಕ್ಸ್ಟ್ ಸಕ್ಸಸ್ ಆಗುತ್ತೆ. ಅವ್ರು ಯಾರು ನಮ್ಮನ್ನೇನು ಒಂದು ಕಡ್ಡಿನ ಆಡ್ಸಕ್ಕಲ್ಲ. ಅವರು ನಮ್ಮ ದೇಶದಲ್ಲಿ ಕಡ್ಡಿನ ಆಡ್ಸಕ್ಕಲ್ಲ. ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ ಅವರು ವಿನಾಶ ಕಾಲ ಬಂದು ಅವರು ಕೆಟ್ಟದ್ದು ಮಾಡಿದ್ರು, ಅವರಿಗೆ ಪ್ರತಿಫಲ ಸಿಗುತ್ತೆ ಅಷ್ಟೇ. ಸತ್ಯಮೇವ ಜಯತೆ. ತಗೋಬೋದು, ಅಂದರೆ ನಮ್ಮ ಲೆವೆಲಲ್ಲಿ ತಗೊಳಕ್ಕಾಗಲ್ಲ. ಅವರ ಲೆವೆಲಲ್ಲಿ ತಗೋಬೋದು. ಅದಕ್ಕೆ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ನಮ್ಮ ಲೆವೆಲ್ ಅವ್ರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಅವ್ರ ರಿವೆಂಜು ಆನೆ ಬಲ ಇರಲಿ, ಇರುವೆ ಬೆಲೆ ಇರಲಿ, ಆ ಥರ ಆಗುತ್ತೆ. ಅನ್ಕೊಂಡಿದ್ರಾ ಯುದ್ಧ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ಬೇಗ? ಅದರಲ್ಲೂ ಜಯ ಸಿಗುತ್ತೆ ಅಂತ? ಸಿಗುತ್ತೆ, ಖಂಡಿತ ಸಿಗುತ್ತೆ. ಆಗತ್ತೆ ಅಂದ್ರೆ ಡೌಟು, ಆದರೆ ಸಿಗುತ್ತೆ. ಆಗಿದೆ, ಆ ಪ್ರಮಾಣದಲ್ಲಿ ಆಗಿಲ್ಲ. ಸುಮ್ಮನೆ ಏನೋ ಹೋಗಿ ಎಂಥ ಸರ್ಜಿಕಲ್ ಸ್ಟ್ರೈಕ್ ಥರ ಏನೋ ಮಾಡಿ ಬಂದಿದ್ದಾರೆ. ಅದಕ್ಕೆ ಅವರು ಪ್ರತೀಕಾರ ತಾಂಡ್ರೆ ಅವ್ರು ಮತ್ತೆ ಏನೋ ಮಾಡಿದ್ರೆ ಆಗುತ್ತೆ. ಇಲ್ಲ ಅಂದರೆ ಅವ್ರು ಬರಲ್ಲ, ನಾವೇ ಮತ್ತೆ ಇಲ್ಲೇ ಹೋಗತ್ತೆ. ಅವ್ರಿಲ್ಲ ಕೆಪಾಸಿಟಿ ಇರಬೇಕಲ್ಲ. ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಏನೋ ಹುಲಿ ಬಂತು ಬಿಡ್ತೀವಿ, ಹುಲಿ ಬಿಡ್ತೀವಿ. ಹುಲಿ ಬರಲ್ಲ, ಅದು ಬಿಡಲ್ಲ. ಇಲ್ಲಿ ಥರ ಇರ್ತಾರೆ, ಕೂಗಾಡ್ತಾರೆ. ಈಗೇನು ನಮ್ಮ ಏನು ಇದಕ್ಕೆ ಹೋಗಿದ್ರಲ್ವಾ, ಯಾವುದು ಪ್ರವಾಸಕ್ಕೆ ಅಂತ ಹೋಗಿರೋ ಸತ್ತಿದ್ರಲ್ಲ, ಅದಕ್ಕೆ ರಿವೆಂಜ್ ಸಿಕ್ಕಿದೆ ಈಗ ಅಲ್ಲಿ. ರಿವೆಂಜ್ ಸಿಕ್ಕಿದೆ. ಅದು ಏನು ಇವರು ದೇಶದ ಇದು ರಕ್ಷಣೆಯಲ್ಲಿ ಒಂದು ಸ್ವಲ್ಪ ಇದಾಯಿತು, ನೆಗ್ಲೆನ್ಸ್ನಿಂದ ಆಗಿದೆ. ಇನ್ನು ಮುಂದೆ ಆಗಲ್ಲ ಅನಿಸುತ್ತೆ. ಅದಕ್ಕೊಂದು ರಿವೆಂಜ್ ಸಿಕ್ಕಿದೆ. ಹೌದು, ಸಂತೋಷ ಆಗುತ್ತೆ. ಕೆಟ್ಟದ್ದು ಮಾಡಿದರೆ ಒಳ್ಳೆಯದಾಗಲ್ಲ ಅಂತ.
ಸ್ಪೀಡ್ ಪ್ಲಸ್ ಕರ್ನಾಟಕ.